ಸರ್ ನಮಸ್ತೆ. ನಮಸ್ತೆ. ಇತ್ತೀಚೆಗೆ ಬ್ಯಾಕ್ ಪೇಯ್ನ್ ಅಂದ ಬಳಲುವಂಥವ್ರು, ಅದರಲ್ಲೂ ವಿಶೇಷವಾಗಿ ಪೋಸ್ಟ್ ಡೆಲಿವರಿ ವಿಮೆನ್ಸ್ಗಳು ಹೇಳುವಂಥದ್ದು, ಸರ್ ನನಗೆ ಸಿ ಸೆಕ್ಷನ್ ಆಯಿತು, ಆವಾಗ ನನಗೆ ಬೆನ್ನಿಗೆ ಇಂಜೆಕ್ಷನ್ ಕೊಟ್ಟಿದ್ರು, ಅಂದರೆ ಅನತೇಶಿಯ ಇರಬಹುದು ಬಹುಶಃ. ಅದಾದಮೇಲೆ ನನಗೆ ಆ ಪೇಯ್ನ್ ಹಾಗೇ ಉಳ್ಕೊಂಡ್ಬಿಟ್ಟಿದೆ ಅಂತ ಬಹುಪಾಲು ಜನ ಈ ಕಂಪ್ಲೇಂಟನ್ನು ಹೊತ್ತು ಬರ್ತಾರೆ. ಸೊ ಇದು ನಿಜನಾ ಸರ್? ಇದು ಸತ್ಯನಾ? ಅಥವಾ ಪೋಸ್ಟ್ ಡೆಲಿವರಿ ಆದಮೇಲೆ ಯಾವ ಕಾರಣಕ್ಕಾಗಿ ಬ್ಯಾಕ್ ಪೇಯ್ನ್ ಬರುತ್ತೆ? ಬಹುತೇಕ ಜನ ವುಮೆನ್ಸ್ಗಳು ಈ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಅನಸ್ಥಿಷಿಯಾದಿಂದ ಆ ನೋವು ಉಳ್ಕೊಳ್ಳಲ್ಲ, ಬ್ಯಾಕ್ ಪೇಯ್ನ್ ಬರಲ್ಲ. ಆ್ಯಕ್ಚುಲಿ ಅನಸ್ಥಿಷಿಯಾ ಕೊಟ್ಟಾಗ 1 ದಿನ 2 ದಿನ ಅಥವಾ 1 ವಾರದವರೆಗೂ ಆ ನೋವು ಇರುತ್ತೆ ಅಷ್ಟೇ. ಆನಂತರ ಆ ನೋವು ಕಡಿಮೆ ಆಗುತ್ತೆ. ಆ ನೋವು ಉಳ್ಕೊಳ್ಳೋದು ಏನಕ್ಕೆ ಅಂತಂದರೆ, ಮೊದಲನೇದಾಗಿ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಇರುತ್ತೆ. ಡೆಲಿವರಿ ಆದ ನಂತರ ಬಾಣಂತನ ಮಾಡಲಿಕ್ಕೆ ಒಂದೇ ಜಾಗದಲ್ಲಿ ಎಷ್ಟೋ ಹೊತ್ತು ಮಲಗಿರ್ತಾರೆ, ಅವರು ಕಂಟಿನ್ಯೂಸ್ ಮಲಗಿರ್ತಾರೆ, ರೆಸ್ಟಲ್ಲೇ ಇರ್ತಾರೆ. ಮಸಲ್ ಸ್ಪಾಸಮ್ಸ್ ಆಗಿರ್ತವೆ ಮತ್ತು ರಿಜಿಡ್ ಮಸಲ್ಸ್ ಆಗ್ತವೆ. ಸೊ ಅದರಲ್ಲಿಂದ ಅವರಿಗೆ ಪೇನ್ ಬರ್ತಾ ಇರುತ್ತೆ. ಆ ಪೇನ್ ಹಂಗೆ ಮುಂದುವರಿತಾಗಿರುತ್ತೆ, ಕಂಟಿನ್ಯೂ ಆಗಿರುತ್ತೆ. ಈಗ ಏನು ಅಂದರೆ, ಮೊದಲಿನ ಕಾಲದಲ್ಲಿ ಕೆಲಸ ಮಾಡೋರು, ಎಕ್ಸಸೈಸ್ ಆಗೋದು ಅವರಿಗೆ. ಈಗ ಕೆಲಸ ಇಲ್ಲ, ಹಾರ್ಡ್ ವರ್ಕ್ಸ್ ಏನೂ ಇಲ್ಲ. ಅಲ್ಲ, ಬಹಳಷ್ಟು ಜನ ಈ ಬ್ಯಾಕ್ ಪೇನ್ ಅನ್ನ ನೆಪ ಇಟ್ಕೊಂಡೆ ಮತ್ತೆ ಅದಾದ ನಂತರ ಯಾವುದೇ ರೀತಿ ಫಿಸಿಕಲ್ ಆಕ್ಟಿವಿಟಿಯಲ್ಲಾಗಲಿ ಅಥವಾ ಎಕ್ಸಸೈಸ್ ಅಲ್ಲಾಗಲಿ ಕೇಳಿದ್ರೆ ನನಗೆ ಬ್ಯಾಕ್ ಪೇನು ಮಾಡೋಕ್ಕಾಗ್ತಾ ಇಲ್ಲ, ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಅಂತ ನಮ್ಮ ಗೃಹ ಕೃತ್ಯಗಳನ್ನು ಕೂಡ ನಾವು ಬೇರೆಯವರ ಕೈಲಿ ಮಾಡಿಸ್ಕೊಳ್ಳೋ ಅಂತ ಅನಿವಾರ್ಯತೆ ತಲುಪಿದ್ದೀವಿ. ಖಂಡಿತ. ಅದಕ್ಕೆ ಏನಂದ್ರೆ, ನಾವು ಮಸಲ್ನ ಟೋನ್ ಮಾಡಬೇಕು, ಆ ರಿಜಿಡಿಟಿ ಆಫ್ ಮಸಲ್ನ ಕಡಿಮೆ ಮಾಡ್ಕೋಬೇಕು, ಅದಕ್ಕೆ ತಕ್ಕಂತೆ ನಾವು ಕೆಲಸ ಮಾಡಬೇಕು. ಮತ್ತು ಡಿಫಿಷಿಯನ್ಸಿ ಏನೇನಿರುತ್ತೆ ಅದನ್ನೆಲ್ಲ ನಾವು ಕಡಿಮೆ ಮಾಡ್ಕೊಂಡ್ಬರ್ಬೇಕು. ಅದಕ್ಕೆ ಒಂದು ವೈದ್ಯರ ಸಲಹೆ ಪಡೆದಾಗ ಬ್ಯಾಕ್ ಪೇನ್ ಖಂಡಿತ ವಾಸಿಯಾಗುತ್ತೆ. ಅದೇನು ವಾಸಿಯಾಗದೇ ಇರೋದಲ್ಲ, ಲಾಂಗ್ ಟರ್ಮ್ ಉಳ್ಕೊಳ್ಳೋದೇ ಇಲ್ಲ. ಅಂದರೆ ಅದಕ್ಕೆ ಪೂರಕವಾಗಿರೋದು ಏನು ಬೇಕೋ ಅದನ್ನು ನಾವು ಮಾಡಿರಲ್ಲ, ಹಾಗಾಗಿ ಆ ಬ್ಯಾಕ್ ಪೇನ್ ಉಳ್ಕೊಂಡಿರುತ್ತೆ. ನಾವು ಸರಿಯಾಗಿ ಆಯಿಲ್ ಮಸಾಜ್ ಮಾಡಬೇಕು, ಮಸಲ್ ಸ್ಟ್ರೆಂಥನ್ ಮಾಡಬೇಕು, ಅದಕ್ಕೆ ಬೇಕಾಗಿರೋಂಥ ಕೆಲವೊಂದು ಔಷಧಿಗಳನ್ನು ತಗೋಬೇಕು, ಎಕ್ಸಸೈಸ್ ಮಾಡಿದಾಗ ಖಂಡಿತ ಬ್ಯಾಕ್ ಪೇನ್ ಕಡಿಮೆ ಆಗೇ ಆಗುತ್ತೆ. ಅಂದ್ರೆ ಈಗ ಡೆಲಿವರಿ ಟೈಮಲ್ಲಿ ನಮಗೆ ಕ್ಯಾಲ್ಸಿಯಂ, ಮಿನರಲ್ಸ್ ಇದೆಲ್ಲ ಡಿಫಿಷಿಯನ್ಸಿ ಆಗಿರುತ್ತೆ. ಸೊ ಅದನ್ನ ನಾವು ಫುಡ್ ಮೂಲಕ ಅಥವಾ ಸಪ್ಲಿಮೆಂಟ್ಸ್ಗಳ ಮೂಲಕ ಫುಲ್ಫಿಲ್ ಮಾಡ್ಕೋಬೇಕಾಗುತ್ತೆ. ತದನಂತರದಲ್ಲಿ ಅದನ್ನ ನಾವು ಮಸಲ್ಸ್ ಅನ್ನ ಸ್ಟ್ರೆಂಥನ್ ಮಾಡ್ಕೊಳ್ಳಿಕ್ಕೋಸ್ಕರ ವ್ಯಾಯಾಮ ಅಥವಾ ಯೋಗಾಸನಗಳನ್ನ ರೂಢಿಸ್ಕೊಂಡು ಹೋಗೋದ್ರಿಂದ ಸರಿಪಡಿಸ್ಕೋಬಹುದು ಅನ್ನೋದು ನಿಮ್ಮ ಸಲಹೆ ಆಗಿದೆ. ನಿಜ, ಹಾಗೆ ಮಾಡಿದ್ರೆ ಮಾತ್ರ ಸರಿ ಹೋಗೋದು. ಇಲ್ಲ ಹಾಗೆ ಬಿಟ್ರೆ ಏನಾಗುತ್ತೆ, ನಾವು ಬ್ಯಾಕ್ ಪೇನ್ ಅಂದ್ಕೊಂಡು ಹಾಗೆ ಪೇನ್ ಕಿಲ್ಲರ್ಸ್ ನುಂಗ್ತಾ ಇರ್ತೀವಿ, ಅದನ್ನ ಪೋಸ್ಟ್ಪೋನ್ ಮಾಡ್ತಾ ಇರ್ತೀವಿ. ಅದು ಡೇ ಬೈ ಡೇ ಜಾಸ್ತಿ ಆಗ್ತಾನೆ ಇರುತ್ತೆ. ಬಟ್ ಅದು ಕರೆಕ್ಟ್ ಆಗಿರೋ ರೆಮಿಡಿ ಸಿಕ್ಕಿರಲ್ಲ. ಅವ್ರಿಗೆ ಮಿತ್ ಏನು ಅಂದ್ರೆ, ನಾವು ಇಂಜೆಕ್ಷನ್ ತಗೊಂಡಿರೋದ್ರಿಂದ ಅನಸ್ಥಿಷಿಯಾ ಕೊಟ್ಟಾಗ ಹಂಗಾಗಿತ್ತು ಅನ್ನೋದೊಂದು ಮಿತ್ ಇರುತ್ತಲ್ಲ, ಹಾಗೆ ಅವರು ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಖಂಡಿತವಾಗ್ಲಿ ಸರ್. 100ರಲ್ಲಿ ನಾನು ಗಮನಿಸಿದಾಗೆ 90% ಮಹಿಳೆಯರಲ್ಲಿ ಈ ಒಂದು ತಪ್ಪು ಕಲ್ಪನೆ ಇದೆ. ನನಗೆ ಏನು ಮೊದಲೇನು ಇರಲಿಲ್ಲ ಸರ್, ನನಗೆ ಬೆನ್ನಿಗೆ ಇಂಜೆಕ್ಷನ್ ಕೊಟ್ಟರು, ಅವಾಗ ನೋವು ಹಂಗೆ ಉಳಿದ್ಬಿಟ್ಟಿದೆ ಅಂತ ಬಹಳಷ್ಟು ಜನ ಹೇಳಿದ್ದಾರೆ ನಮ್ಮ ಹತ್ರ ಚಿಕಿತ್ಸೆಗೆ ಬಂದಾಗ. ಅದು ಆಕ್ಚುಲಿ ಅವ್ರದ್ದು ಕಲ್ಪನೆ ಅಷ್ಟೇ, ತಪ್ಪು ಕಲ್ಪನೆ, ಹಾಗೆ ಅನ್ಕೊಂಡಿರ್ತಾರೆ ಅಷ್ಟೇ. ಬಟ್ ಸರಿಯಾದ ಚಿಕಿತ್ಸೆ ತಗೊಂಡ್ರೆ ಅದು ಸುಲಭವಾಗಿ ವಾಸಿಯಾಗುತ್ತೆ. ಓಕೆ, ಧನ್ಯವಾದಗಳು ಸರ್ ನಿಮ್ಮೆಲ್ಲ ಸಲಹೆ ಮತ್ತು ಮಾರ್ಗದರ್ಶನಕ್ಕಾಗಿ.